ಫಸ್ಟ್ ಎಪಿಸೋಡಲ್ಲಿ 1500 ಕಿಲೋಮೀಟರ್ ಫ್ರಮ್ ಬೆಂಗಳೂರು ಟು ಪೂರಿ ಒಡಿಸ್ಸಾ ಡ್ರೈವಿಂಗ್ ಹೇಗಿತ್ತು, ಪೂರಿ ಜಗನ್ನಾಥ್ ಟೆಂಪಲ್ನ ವೈಶಿಷ್ಟ್ಯ ಏನು ಅಂತ ನೋಡಿದ್ವಿ. ಸೊ ಆನ್ ಡೇ 3 ಅರ್ಲಿ ಮಾರ್ನಿಂಗ್ ಫ್ರಮ್ ಪೂರಿ ವಿ ಹೆಡೆಡ್ ಫಾರ್ ಸನ್ ಟೆಂಪಲ್ ಇನ್ ಕೋನಾರ್ಕ್. ಜಸ್ಟ್ 35 ಕಿಲೋಮೀಟರ್ ಡ್ರೈವ್ ಇದ್ದಿದ್ದರಿಂದ ನಾವು ಬೈ 7 ರೀಚ್ ಆಗಿದ್ವಿ. ನಾವು ವರ್ಲ್ಡ್ ಫೇಮಸ್ ಸನ್ ಟೆಂಪಲ್ ನೋಡಿ. ಸನ್ ಟೆಂಪಲ್ 13th ಸೆಂಚುರಿಯಲ್ಲಿ ಕಳಿಂಗ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಕಟ್ಟಿರೋದು. 1984 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಮ್ಮ ಇಂಡಿಯನ್ 10 ರೂಪಿ ನೋಟಲ್ಲಿ ಇರೋ ಈ ಚಕ್ರ ಇಲ್ಲೇ ಇರೋದು. ಕಂಪ್ಲೀಟ್ ಟೆಂಪಲ್ ಸುತ್ತ ಈ ಥರ 24 ಚಕ್ರ ಇದ್ದು ಇದು ಒಂದು ಬೃಹತ್ ರಥ ಅಥವಾ ಚಾರಿಯೇಟ್ ಥರ ಕಾಣಿಸುತ್ತೆ. ಈ ಚಕ್ರ 9 ಫೀಟ್ ವೈಡ್ ಇದ್ದು 8 ಸ್ಪೋಕ್ಸ್ ಇದೆ. ಎರಡೂ ಸೈಡ್ 12 ಚಕ್ರಗಳು ಇದೆ. 12 ಚಕ್ರ 12 ತಿಂಗಳುಗಳು ಅಂತ, ಹಾಗೂ 8 ಸ್ಪೋಕ್ಸ್ 8 ಪ್ರಹಾರಗಳು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಟೆಂಪಲ್ ಒಳಗೆ ಸನ್ ಗಾಡ್ ಮ್ಯಾಗ್ನೆಟಿಕ್ ಪವರಿಂದ ಎಲಿವೇಟೆಡ್ ಸ್ಟೇಜಲ್ಲಿ ಇತ್ತು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಇಲ್ಲಿ ತುಂಬ ಮ್ಯಾಗ್ನೆಟಿಕ್ ಪವರ್ ಇದ್ದಿದ್ದರಿಂದ ಲೋಕಲ್ ಶಿಪ್ಸ್ಗೆ ನ್ಯಾವಿಗೇಷನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಪೋರ್ಚುಗೀಸ್ ಸೈಲರ್ ಒಬ್ಬ ಇಲ್ಲಿ ಬಂದು ಈ ಮ್ಯಾಗ್ನೆಟಿಕ್ ಸೋರ್ಸ್ನ ರಿಮೂವ್ ಮಾಡಿದಾಗ ಆ ಐಡಲ್ ಬಿದ್ದು ಕೊಲ್ಯಾಪ್ಸ್ ಆಗೋಯ್ತು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಬಟ್ ದೆರ್ ಇಸ್ ನೋ ಪ್ರೂಫ್ ಫಾರ್ ದಿಸ್, ಇಟ್ಸ್ ಆಲ್ ಎ ಟೇಲ್. ವಿಸಿಟರ್ಸ್ಗೆ ಟೆಂಪಲ್ ಒಳಗೆ ಹೋಗೋ ಪರ್ಮಿಷನ್ ಇಲ್ಲ, ಬಟ್ ಟೆಂಪಲ್ ಔಟ್ಸೈಡ್ ದ ಆರ್ಕಿಟೆಕ್ಚರ್ ನೋಡ್ಬೋದು ಆ್ಯಂಡ್ ಇಟ್ಸ್ ರಿಯಲಿ ಅಮೇಝಿಂಗ್. This temple is a must visit for all civilians. ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಈವ್ನಿಂಗ್ ಕೋಲ್ಕತ್ತಾ ಹೌರಾ ಬ್ರಿಡ್ಜ್ ನೋಡಿಕೊಂಡು ಟುಮಾರೋ ಡೇ 4 ಅರ್ಲಿ ಮಾರ್ನಿಂಗ್ ಡಾರ್ಜಿಲಿಂಗ್ ರೀಚ್ ಆಗಬೇಕು ಅಂತ. ಸನ್ ಟೆಂಪಲ್ ಇಂದ ಕಲ್ಕತ್ತಾ ಇಸ್ ಸೇಮ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ವಯಾ ಭುವನೇಶ್ವರ್. ಹೈವೇಯಲ್ಲಿ ನಿಲ್ಲಿಸಿ ಒಡಿಸ್ಸಾ ಫೇಮಸ್ ಬ್ರೇಕ್ಫಾಸ್ಟ್ ದಹಿ ಬಲ್ಲ ಟೇಸ್ಟ್ ಮಾಡಿದ್ವಿ. ಒಡಿಸ್ಸಾ ಬಂದರೆ ಸ್ವೀಟ್ಸ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. अंदर क्या है? ये दूध से बना? हाँ, दूध को फाड़ के बनाते हैं, उसको छेना बनाते हैं, उसको बनाते हैं. ಅದು ಒಂಥರ ಪುಡ್ಡಿಂಗ್ ಟೇಸ್ಟ್ ಬರ್ತಾ ಇದೆ. ಚೆನ್ನಾಗಿಲ್ಲ? ಚೆನ್ನಾಗಿತ್ತು ಅಂತ ನಾನು 4-5 ತಿಂದು ಜೊತೆಗೆ ಪಾರ್ಸಲ್ ಬೇರೆ ಕಟ್ಸ್ಕೊಂಡೆ. ಟ್ರಾವೆಲ್ ಮಾಡುವಾಗ ಈ ಥರ ಸಿಕ್ಕಿತ್ತಿದ್ರೆ ಬಾಟಮ್ ಕಿತ್ಕೊಳ್ಳುತ್ತೆ ಅಂತ ಹುಡುಗು ಗೊತ್ತು. 2 ಅವರ್ ಆದಮೇಲೆ ಕಿತ್ಕೊಂತ. ಬಟ್ ನನ್ನ ಲಕ್ ಅಲ್ಲೇ ಬ್ಯೂಟಿಫುಲ್ ಆಗಿರೋ ರಿಲಯನ್ಸ್ ಪೆಟ್ರೋಲ್ ಬಂಕ್ ಸಿಕ್ತು. ಏನು ಸಮಾಧಾನ ಅಂದರೆ ಫುಲ್ ಫ್ರೆಶ್ ಆಗಿಬಿಟ್ಟೆ. ಆಲ್ಮೋಸ್ಟ್ 500 ಕಿಲೋಮೀಟರ್ ಡ್ರೈವ್ ಮಾಡಿದ್ಮೇಲೆ ಬೈ ಈವ್ನಿಂಗ್ ಕೋಲ್ಕತ್ತಾ ರೀಚ್ ಆದ. ಬೆಂಗಳೂರು ಥರ ಇಲ್ಲೂ ತುಂಬ ಟ್ರಾಫಿಕ್. ಹೌರಾ ರಿವರ್ಗೆ ಕಟ್ಟಿರೋ ಹೌರಾ ಬ್ರಿಡ್ಜ್. ಇದು ಆ್ಯಕ್ಚುಲಿ ಇದಕ್ಕೆ ರವೀಂದ್ರನಾಥ್ ಟಾಗೂರ್ ಬ್ರಿಡ್ಜ್ ಅಂತಾನು ಹೆಸರಿದೆ. ಬಟ್ ಹೌರಾ ಅಂತ ಫೇಮಸ್ ಆಗಿ ಹೌರಾ ಬ್ರಿಡ್ಜ್ ಅಂತಾನೆ. ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಈವ್ನಿಂಗ್ ಹೌರಾ ಬ್ರಿಡ್ಜ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ, ಲೈಕ್ ದಿಸ್. ಇದನ್ನು ನಾನು ಡ್ರೋನಲ್ಲಿ ಕ್ಯಾಪ್ಚರ್ ಮಾಡಬೇಕಂತಲೇ ಕಲ್ಕತ್ತಾ ಸಿಟಿ ಒಳಗೆ ಬಂದಿದ್ದು ನಾವು. ಅದರ್ವೈಸ್ ಬೈಪಾಸಲ್ಲೇ ನಾವು ಕ್ರಾಸ್ ಮಾಡಿಕೊಂಡು ಡಾರ್ಜಿಲಿಂಗ್ಗೆ ಕನೆಕ್ಟ್ ಆಗ್ಬೋದು. 2 ಅವರ್ ಟ್ರಾಫಿಕ್ಕಲ್ಲಿ ಡ್ರೈವ್ ಮಾಡಿ ಕೊನೆಗೂ ಹೌರಾ ಬ್ರಿಡ್ಜ್ ನೋಡೋಕ್ಕೆ ಬಂದರೆ ನಾವು ಅಂದ್ಕೊಂಡಿದ್ದೇ ಬೇರೆ, ಅಲ್ಲಿ ಇದ್ದಿದ್ದೇ ಬೇರೆ. ಎಲ್ಲ ಲೈಟ್ಸು ಡಿಮ್ ಆಗಿತ್ತು. ಇಟ್ ವಾಸ್ ನಾಟ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಸ್ವಲ್ಪ ಲೈಟ್ಸ್ ಆನೇ ಇರಲಿಲ್ಲ. ಆ್ಯಂಡ್ ಅದು ವೀಕೆಂಡ್ ಇದ್ದಿದ್ದರಿಂದ ನಮಗೆ ಕಾರ್ ನಿಲ್ಸೋಕೆ ಜಾಗನೇ ಸಿಗಲಿಲ್ಲ, ಅವ್ರು ನಮಗೆ ಸರಿಯಾಗಿ ಹುಡ್ಕೋಕ್ಕೂ ಗೊತ್ತಾಗಲಿಲ್ಲ. ಬಿಕಾಸ್ ಕಂಟಿನ್ಯೂಸ್ ಹಾರ್ನ್ ಮಾಡಿಕೊಂಡು ಬ್ಯಾಂಚೋಸ್ ನಿಕಲ್ ಯಾಸೆ ಅಂತ ಪ್ರೀತಿಯಿಂದ ಕರಿತಾ ಇದ್ರು. ಫುಲ್ ಡಿಸಪಾಯಿಂಟ್ ಆಗಿ ಎಲ್ಲೂ ನಿಲ್ಸೋದು ಬೇಡ, ಕಲ್ಕತ್ತಾಗ ಮತ್ತೆ ಪ್ಲ್ಯಾನ್ ಮಾಡಿದಾಗ ಈ ಸ್ಟೇ ಮಾಡಿ ಇಲ್ಲಿರೋ ಪ್ಲೇಸಸ್ಗಳನ್ನ ನೋಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಆವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇದೇ ಕಲ್ಕತ್ತಾ ಗೌರ್ಮೆಂಟ್ ಬಸ್. ಹೆಲೋ ಎವ್ರಿವನ್, ನಮ್ಮ ಕರ್ನಾಟಕ ಬೆಸ್ಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವಾಗ ಇನ್ನು ಕೆಲವೇ ಕ್ಷಣಗಳಲ್ಲಿ ತೋರಿಸ್ತಾ ಇದ್ದೀವಿ. ಗೌರ್ಮೆಂಟ್ ಬಸ್. ಆ್ಯಕ್ಚುಲಿ ಒಳ್ಳೊಳ್ಳೆ ಬಸ್ಸಸ್ ಇದೆ, ನಾಟ್ ಆಲ್ ಲೈಕ್ ದಿಸ್, ಪ್ಲೀಸ್ ಡೋಂಟ್ ಗೆಟ್ ಅಫೆಂಡ್. ನಮ್ಮ ಕಣ್ಣಿಗೆ ಕಾಣಿಸಿದ ಬಸ್ಸೆಲ್ಲ ಹೀಗೆ ಕಾಣಿಸ್ತಿತ್ತು. ಕಲ್ಕತ್ತಾ ಔಟ್ಸ್ಕರ್ಟ್ಸ್ ಬಂದು ಡಾರ್ಜಿಲಿಂಗ್ ಹೈವೇಗೆ ನಾನು ಜಾಯ್ನ್ ಆದಾಗ ಡಿನ್ನರ್ಗೆ ಅಂತ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ.
ಬಿರಿಯಾನಿ ಸೈಜ್ ನಕ್ಕನ್ ಇಬ್ರು ತಿನ್ನೋದು ಒಬ್ರಿಗೆ ಕೊಟ್ಟಿದ್ರು. ಹೋಗ್ಲಿ ಬಿಡು ಅಂದ್ಕೊಂಡು ನಾನು ಮೇಲೆ ಇಟ್ಟಿರೋ ಮೊಟ್ಟೆನ ತಿನ್ನೋಕೆ ಅಂತ ಹೋದ್ರೆ ಅದು ಆಲೂಗೆಡ್ಡೆ. ಲಡ್ಡು ಬಂದು ಬಾಯಿಗೆ ಬಿತ್ತು ಅಂದ್ಕೊಂಡ್ರೆ ಆಲೂಗೆಡ್ಡೆ ಬಂದು ಬಾಯಿಗೆ ಬಿತ್ತು. ಇನ್ನೇನು ಮಾಡೋದಂತ ಊಟ ಮಾಡಿ ಟುವರ್ಡ್ಸ್ ಡಾರ್ಜಿಲಿಂಗ್ಗೆ ಓವರ್ ನೈಟ್ ಡ್ರೈವಲ್ಲಿ ಹೊರಟ್ವಿ. ಡಾರ್ಜಿಲಿಂಗ್ ವಾಸ್ ಸ್ಟಿಲ್ 600 ಕಿಲೋಮೀಟರ್ ಇತ್ತು. 13 hour ಡ್ರೈವ್ ತೋರಿಸ್ತಾ ಇತ್ತು. ಇಟ್ ವಾಸ್ ಫುಲ್ ಹೈವೇ. ನಾನು ಸೌತ್ ಇಂಡಿಯಾದಲ್ಲಿ ತುಂಬ ಕಡೆ ಫಾಗ್ ಇದ್ದಾಗ ಡ್ರೈವ್ ಮಾಡಿದ್ದೀನಿ. ಒಂದು 5 kilometers 10 kilometers ಆದಮೇಲೆ ಕ್ಲಿಯರ್ ಆಗೋಗುತ್ತೆ. ಬಟ್ ಇನ್ ನಾರ್ತ್ ಇಂಡಿಯಾ ಇಟ್ಸ್ ವೆರಿ ಡೇಂಜರಸ್. ಎಷ್ಟು ಫಾಗ್ ಅಂದರೆ 50 to 100 kilometer ಡ್ರೈವ್ ಮಾಡಿದ್ರು ಸೇಮ್ ಫಾಗ್ ಇರುತ್ತೆ. ವಿಂಟರಲ್ಲಿ ನೀವು ನಾರ್ತ್ ಪ್ಲಾನ್ ಮಾಡಿದ್ರೆ ಬಿ ವೆರಿ ಕೇರ್ಫುಲ್ ಅಬೌಟ್ ಫಾಗ್. ಆ್ಯಂಡ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ಇಟ್ಸ್ ರೆಡ್ ಫ್ಲ್ಯಾಗ್. ಸಂಹವ್ ನಾವು ಲಾರಿ ಹಿಂದೆನೇ ಫಾಲೋ ಮಾಡಿ ಲೇಟ್ ಆದರೂ ಪರವಾಗಿಲ್ಲ ಅಂತ ತುಂಬ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಡು ಹೊರಡ್ವಿ. ಇಷ್ಟೊಂದು ಡೆನ್ಸ್ ಫಾಗ್ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಐ ವಾಸ್ ಲಿಟ್ರಲಿ ಫೀಲಿಂಗ್ ಸ್ಲೀಪಿ. ಆ್ಯಂಡ್ ಈವನ್ ಅಷ್ಟು ಡೆನ್ಸ್ ಫಾಗಲ್ಲಿ ರೋಡ್ ಸೈಡ್ ನಿಲ್ಲಿಸೋದು ಕಷ್ಟ. ಟ್ರಕ್ ಲೇ ಬೈ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ಬರುವಾಗ ನೋಡಿದ್ರೆ ಹೈವೇಯಲ್ಲಿ ಒಂದು ಬ್ರಿಡ್ಜ್ ಮೇಲೆ ಲಾರಿ ಕೆಟ್ಟೋಗಿ ಫುಲ್ ಜಾಮ್ ಆಗೋಗಿದೆ. ಅಲ್ಲಿದ್ದವರು ಇದು ಬೆಳಿಗ್ಗೆವರೆಗೂ ಕ್ಲಿಯರ್ ಆಗೋಲ್ಲ ಅಂತ ಮಾತಾಡ್ತಾ ಇದ್ರು. ನಾನು ಒಳ್ಳೇದಾಯ್ತು ಅಂತ ಗಾಡಿನಲ್ಲೇ ಸೈಡ್ಗೆ ಹಾಕಿ ಮಲ್ಕೊಂಡು 2 hours ರೆಸ್ಟ್ ಮಾಡಿದೆ. 2 hours ಆದ್ಮೇಲೆ ಎದ್ದು ನೋಡ್ತೀನಿ ಎಷ್ಟು ಟ್ರಾಫಿಕ್ ಇತ್ತು ಹಾಗೇ ಇದ್ದೇವೆ. ಯಾವ ಗಾಡಿಗಳು ಮೂವ್ ಆಗಿಲ್ಲ. ನಾನು ಗಾಡಿ ನಿಲ್ಸಿದ್ದು 2 hour ಜಾಮಲ್ಲಿ ಇದೀವಿ ನಾವು. ನಾ ಹೇಳ್ದೆ ನಾವು 3/4 ಗಂಟೆ ನನಗೊಂದು ಪವರ್ ನ್ಯಾಪ್ ಆಯ್ತು ಅಂತ. ನಿದ್ದೆ ಎಳಿತಾ ಇತ್ತು. ಇನ್ನೇನು ನಿಲ್ಸ್ಬಿಡೋಣ ಟೀಗೆ ಅಂತ ಅನ್ನೋ ಅಷ್ಟರಲ್ಲೇ ಹೇಳಿಲ್ಲ ಕುದುರೆ ಟಕ. ಲಕ್ಕಿಲಿ ಸೈಡಲ್ಲಿ ಒಂದು ಲೋಕಲ್ ಫಿಶರ್ಮೆನ್ ಗಾಡಿ ರಿಟರ್ನ್ ಬರ್ತಾ ಇತ್ತು. ಅವ್ರಿಗೆ ನಮ್ಮ ಗಾಡಿ ಅಡ್ಡ ಇತ್ತು. ಅವ್ರೇನು ಹೇಳಿದ್ರು, ಇನ್ನೊಂದು ಲೋಕಲ್ ರೂಟ್ ಇದೆ, ಆ ರೂಟಲ್ಲಿ ಹೋದ್ರೆ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ಬೋದು, ನೀವು ದಾರಿ ಬಿಟ್ಟರೆ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಸೊ ನಾನು ದಾರಿ ಮಾಡಿಕೊಟ್ಟೆ. ನಮ್ಮದು ಕರ್ನಾಟಕ ರಿಜಿಸ್ಟ್ರೇಷನ್ ಕಾರ್ ನೋಡಿ ತುಂಬ ದೂರದಿಂದ ಬಂದಿದ್ದಾರೆ ಅಂತ ಅಂದ್ಕೊಂಡು ಅವರು ಹೆಲ್ಪ್ ಮಾಡಿದ್ರು. ನಮ್ಮನ್ನು ಫಾಲೋ ಮಾಡಿ ನೀವು ಇಲ್ಲೇ ಇದ್ರೆ ವೆಯ್ಟ್ ಮಾಡ್ಕೊಂಡೇ ಇರಬೇಕಾಗತ್ತೆ, ಬೆಳಿಗ್ಗೆ ಆದರೂ ಕ್ರಾಸ್ ಆಗೋದಕ್ಕಾಗೋದಿಲ್ಲ, ಸೊ ಇಲ್ಲೊಂದು ಶಾರ್ಟ್ ಕಟ್ ಇದೆ, ನಿಮ್ಮ ಗಾಡಿನೂ ಪಾಸ್ ಆಗುತ್ತೆ, ಸೊ ಐ ವಿಲ್ ಹೆಲ್ಪ್ ಯು ಅಂತ ಹೇಳಿದ್ರು. ಅವ್ರು ಯಾವ ಸ್ಟ್ರೇಂಜರ್ಸು ಏನು ಅಂತಾನೆ ಗೊತ್ತಿಲ್ಲ. ಬಟ್ ನಮ್ಮ ಸಿಚುವೇಶನ್ ಆ ಥರ ಇತ್ತು. ಸೊ ವಿ ಜಸ್ಟ್ ಟ್ರಸ್ಟೆಡ್ ದೆಮ್. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಲಿಟ್ರಲಿ ಅವ್ರು ಹೆಲ್ಪ್ ಮಾಡಿದ್ದಕ್ಕೇನೆ ಆ ಮೊಮೆಂಟ್ ನಾವು ಕ್ಲಿಯರ್ ಮಾಡೋದಕ್ಕಾಗಿದ್ದು. ಇಲ್ಲ ಅಂದಿದ್ರೆ ಒಂದು 7 to 8 hours ನಾವು ಅಲ್ಲೇ ಇರಬೇಕಿತ್ತು. ಇದಾದ ಸಣ್ಣ ಹಳ್ಳಿ. ನಮ್ ಕರೆಕ್ಟಾಗಿ ಬ್ರಿಡ್ಜ್ ಆ ಕಡೆ ಹೋಗ್ಬೇಕು ಮಗ. ಅಲ್ಲಿ ಮ್ಯಾಪಲ್ಲಿ ನೋಡಿದೆ ಗಂಗಾ ನದಿ ಎರೀತಿದೆ ಇಲ್ಲಿ. ಆ ಬ್ರಿಡ್ಜ್ ಮೇಲೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗಾಡಿ. ನೋಡು, ನಾವು ಎಲ್ಲೋ ಒಂದ್ ಕಡೆ ಯಾರಿಗೂ ಉಪಕಾರ ಮಾಡಿದ್ದು, ಎಲ್ಲೋ ಒಂದ್ ಕಡೆ ಇದು ಮಾಡುತ್ತೆ, ಯಾರೋ ಬಂದು ಹೆಲ್ಪ್ ಮಾಡ್ತಾರೆ. ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. 2 hours ಪವರ್ ನ್ಯಾಪ್ ತಗೊಂಡಿದ್ದಕ್ಕೂ ರೋಡ್ ಕ್ಲಿಯರ್ ಆಗಿದ್ದಕ್ಕೂ ಒಂದೊಳ್ಳೆ ಫ್ರೆಶ್ ಫೀಲ್ ಆಗ್ತಾ ಇತ್ತು. ಇನ್ನೂ ಫ್ರೆಶ್ ಆಗೋದಕ್ಕೆ ಒಂದು ಟೀನೇ ಹುಡುಕ್ತಾ ಇದ್ದೆ. ಕೊನೆಗೂ ಮಾರ್ನಿಂಗ್ 6ಗೆ ಒಂದು ಸ್ಮಾಲ್ ಶಾಪ್ ಓಪನ್ ಆಗಿರೋದು ಕಾಣಿಸ್ತು. ಖುಷಿ ಅಂದರೆ ಒಂದು ಟೀ ತಗೊಂಡ್ಮೇಲೆ ಟಯರ್ಡ್ನೆಸ್ ಎಲ್ಲ ಮಾಯ ಆಗೋಯ್ತು. ಬಟ್ ಫಾಗ್ ಮಾತ್ರ ನಕ್ಕನ್ನು ಇನ್ನೂ ಹಾಗೇ ಇತ್ತು. ಫಾಗ್ ಜೊತೆಗೆ ಕಿತ್ತೋಗಿರೋ ರೋಡ್ಸ್ ಬೇರೆ. ನಮಗೆ ಹೈದರಾಬಾದ್ ಒಡಿಸ್ಸಾ ಬರುವಾಗ ಎಲ್ಲೂ ರೋಡ್ ಪ್ರಾಬ್ಲಮ್ಸ್ ಇರಲಿಲ್ಲ. ಬಟ್ ವೆಸ್ಟ್ ಬೆಂಗಾಲಲ್ಲಿ ಕೆಲವು ಕಡೆ ಒಳ್ಳೆ ರೋಡ್ಸ್ ಬಿಟ್ಟರೆ ಮ್ಯಾಕ್ಸಿಮಮ್ ಬ್ಯಾಡ್ ರೋಡ್ಸ್. ಫಾಗ್ ಯಾವುದು ಡಸ್ಟ್ ಯಾವುದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. Day 4 ಮಾರ್ನಿಂಗ್ by 7ಗೆ ಸಿಲಿಗುರಿ ರೀಚ್ ಆದ್ವಿ ನಾವು. ಯೂಶಲಿ ಡಾರ್ಜಿಲಿಂಗಿಗೆ ಡೈರೆಕ್ಟ್ ಪ್ಲಾನ್ ಮಾಡೋರು ಈ ಸಿಲಿಗುರಿನಲ್ಲಿರೋ ಏರ್ಪೋರ್ಟ್ಗೆ ಬಂದು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು. ಸಿಲಿಗುರಿ ಟು ಡಾರ್ಜಿಲಿಂಗ್ ಜಸ್ಟ್ 60 kilometer, 2 hour ಬೇಕು. ಯಾಕಂದರೆ ಫುಲ್ ಘಾಟ್ ರೋಡ್ಸ್. ಆ್ಯಕ್ಚುಲಿ ನಾಟ್ ಬ್ಯಾಡ್, ಬಟ್ ಟೂ ನ್ಯಾರೋ. ತುಂಬ ವೆಹಿಕಲ್ ಕಂಜೆಕ್ಷನ್ ಸಿಗುತ್ತೆ. ಘಾಟ್ ರೋಡಲ್ಲಿ ಓಡಿಸಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇಲ್ಲಿ ತುಂಬ ಕಷ್ಟ. ವೆಲ್ಕಮ್ ಟು ಕುರ್ಸಿಯೋಂಗ್. ಗೋಕರ್ಣ್. ಏನಪ್ಪ ಇದು ಹಿಂಗೆ ಕಟ್ಬಿಟ್ಟವ್ರೆ ಮನೆಯ. ಫೈನಲಿ by 11 o'clock ಡಾರ್ಜಿಲಿಂಗ್ ರೀಚ್ ಆದ್ವಿ.
Welcome to Darjeeling. Yes. ನಮ್ಮ Airbnb ಸ್ಟೇ ಇಲ್ಲಿಂದ 1 hour ಜರ್ನಿ, ಹೋಗಿ ಬಂದರೆ ಲೇಟ್ ಆಗುತ್ತೆ ಅಂತ ಅಲ್ಲೇ ಫ್ರೆಶ್ ಆದ್ವಿ. ಆಲ್ರೆಡಿ ಕೋಲ್ಡ್ ಫೀಲ್ ಆಗ್ತಾ ಇತ್ತು. ವಿಂಟರ್ ಕ್ಲೋತ್ಸ್ನ ಹಾಕೊಂಡು ಡಾರ್ಜಿಲಿಂಗ್ ನೋಡೋಕೆ ಅಂತ ಹೊರಟ್ವಿ. ಡಾರ್ಜಿಲಿಂಗ್ದು ಫೇಮಸ್ ಸ್ಪಾಟ್ ಪಟಾಸಿಯಾ ಲೂಪಲ್ಲಿ ಡಾರ್ಜಿಲಿಂಗ್ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಎಂಜಾಯ್ ಮಾಡೋದು. ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಟಾಯ್ ಟ್ರೈನ್ದು 2 hour ಪ್ಯಾಕೇಜ್ ಇದೆ. ಅದರಲ್ಲಿ ಲೋಕಲ್ ಡಾರ್ಜಿಲಿಂಗ್ ರೋಡ್ಸ್, ಪಟಾಸಿಯಾ ಲೂಪ್ಸ್, ಗೂಮ್ ಮ್ಯೂಸಿಯಂ ಎಲ್ಲ ನೋಡ್ಕೊಂಡ್ಬರ್ಬೋದು. ಡಾರ್ಜಿಲಿಂಗ್ ಮೋಮೋಸ್ ಮಾತ್ರ ಇಟ್ಸ್ ಎ ಮಸ್ಟ್. ಇನ್ನು ಬೇರೆ ಪ್ಲೇಸಸ್ ಇದೆ ಲೈಕ್ ಪೀಸ್ ಪಗೋಡಾ, ಬುದ್ಧ ಟೆಂಪಲ್, ಟೀ ಗಾರ್ಡನ್, ಝೂ ಆ್ಯಂಡ್ ಮೇನ್ಲಿ ಅರ್ಲಿ ಮಾರ್ನಿಂಗ್ ಟೈಗರ್ ಹಿಲ್ ಬಿಕಾಸ್ ಮೌಂಟ್ ಕಾಂಚನಜುಂಗ ಸನ್ರೈಸ್ ನೋಡೋದಕ್ಕೆ. ಆಸ್ ಪರ್ ಮಿ 2 days ಈಸ್ ಸಫಿಷಿಯೆಂಟ್ ಫಾರ್ ಡಾರ್ಜಿಲಿಂಗ್ ಸೈಟ್ ಸೀಯಿಂಗ್ಸ್. ಒನ್ ಮೋರ್ ಇಂಪಾರ್ಟೆಂಟ್ ಈಸ್ ವಿಂಟರಲ್ಲಿ ಈವ್ನಿಂಗ್ 4:30ಗೆ ಕತ್ಲೆ ಆಗೋಗುತ್ತೆ. ಸೊ ನಾವು ಕ್ರಿಸ್ಮಸ್ ಸೀಸನ್ನಲ್ಲಿ ಇದ್ದಿದ್ದರಿಂದ ಪ್ಲೇಸಸ್ ಎಲ್ಲ ನೋಡಿಕೊಂಡು ಈವ್ನಿಂಗ್ ಡೈರೆಕ್ಟ್ ಮಾಲ್ ರೋಡ್ಗೆ ಬಂದ್ವಿ. ದಿಸ್ ಈಸ್ ವೇರ್ ಐ ವಾಸ್ ಡಿಸಪಾಯಿಂಟೆಡ್ ಅಬೌಟ್ ಡಾರ್ಜಿಲಿಂಗ್. ಇಲ್ಲಿ ವೆದರ್ ಈಸ್ ಗುಡ್, ಪ್ಲೇಸಸ್ ಆರ್ ಗುಡ್, ಬಟ್ ರೋಡ್ಸ್ ಆರ್ ವೆರಿ ನ್ಯಾರೋ. ಈವನ್ ಮಾಲ್ ರೋಡ್ ಕೂಡ ಎಷ್ಟು ನ್ಯಾರೋ ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ. ಆ್ಯಂಡ್ ಇಟ್ಸ್ ಕ್ರಿಸ್ಮಸ್ ಬೇರೆ, ನಮಗೆ ಏನು ಶಾಪಿಂಗ್ ಮಾಡ್ಬೇಕಂತ ಅನ್ನಿಸ್ಲೇ ಇಲ್ಲ. ಆ ಕ್ರೌಡ್ ನೋಡಿ ಆಚೆ ಬಂದ್ಬಿಟ್ವಿ. ಇಟ್ ವಾಸ್ ಸ್ಟಿಲ್ 6 PM. ಓಕೆ, ಮಾರ್ನಿಂಗ್ ಮೌಂಟ್ ಕಾಂಚನಜುಂಗ ನೋಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಮ್ಮ ಹೋಮ್ ಸ್ಟೇಗೆ ಹೊರಟ್ವಿ. ಡಾರ್ಜಿಲಿಂಗಲ್ಲಿ ಸ್ಟೇ ಮಾಡೋ ಹಾಗಿದ್ರೆ ಸ್ವಲ್ಪ ಜಿಯೋಗ್ರಾಫಿಕಲಿ ಸ್ಟೇ ಎಲ್ಲಿದೆ ಅಂತ ನೋಡಿ ಬುಕ್ ಮಾಡ್ಕೊಳ್ಳಿ. ನಾನು ಬುಕ್ ಮಾಡಿದ Airbnb ಸ್ಟೇ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಸ್ಪೆಷಲಿ ಫಾರ್ ಪರ್ಟಿಕ್ಯುಲರ್ ರೀಸನ್. ಗೂಗಲ್ ಮ್ಯಾಪ್ಸ್ ಹಾಕೊಂಡು ಜಸ್ಟ್ 10 kilometers ಅಷ್ಟೇ ಅಲ್ವಾ ಅಂತ ನಾವು ಹೊರಟ್ವಿ. ರೋಡ್ ಫುಲ್ ಡೀಪ್ ಶಿಟ್ ಥರ ಇದೆ. ಎಷ್ಟು ನ್ಯಾರೋ ಕರೋ ಅಂದರೆ ಬಾಯಿಗೆ ಬರ್ತಾ ಇತ್ತು, ಅಷ್ಟು ಕಟಿಂಗ್ ಇತ್ತು. ರೋಡ್ ಮಿಸ್ ಆಗಿದೆಯಾ ಅಂತ ಹೋಮ್ ಸ್ಟೇ ಅವ್ರಿಗೆ ಕಾಲ್ ಮಾಡಿದ್ರೆ ಕರೆಕ್ಟ್ ಇದೆ, ಅದೇ ಶಾರ್ಟ್ ಕಟ್, ಹಾಗೆ ಬನ್ನಿ ಅಂತಾರೆ. ಎಲ್ಲಿ ಬರೋದು, ರೋಡ್ ಕಾಣಿಸ್ತಾ ಇಲ್ಲ, ಫುಲ್ ಡಾರ್ಕ್ ಇದೆ, ಯಾವುದೂ ವೆಹಿಕಲ್ಸ್ ಇಲ್ಲ, ಡೀಪ್ ಡೌನ್ ಇದೆ. ಹಾಗೆ ಮುಂದೆ ಬಂದರೆ ರೋಡ್ ಮಧ್ಯೆ ಮಣ್ಣು ಹಾಕಿ ಕ್ಲೋಸ್ ಮಾಡಿದ್ದಾರೆ. ರಿವರ್ಸ್ ಹೋಗೋಕ್ಕೆ ಲಗೇಜ್ ಇದೆ, ನಕ್ಕನ್ನು ಟರ್ನ್ ಮಾಡೋಷ್ಟು ಸ್ಪೇಸ್ ಕೂಡ ಇಲ್ಲ. ಲಿಟ್ರಲಿ ಅವತ್ತು ನಿಜವಾಗ್ಲೂ ಬಾಯಿಗೆ ಬಂದಿತ್ತು. ಹೋಮ್ ಸ್ಟೇ ಅವರು ನಾವು ಗಾಬರಿ ಆಗಿರೋದನ್ನ ನೋಡಿ ಇನ್ನೊಂದು ಕಾರ್ ಅರೇಂಜ್ ಮಾಡಿ ನಾವೇ ಬರ್ತೀವಿ, ತಿಕ್ಕ ಮುಚ್ಕೊಂಡು ಅಲ್ಲೇ ಇರು ನೀವು ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಕೆಳಗೆ ಇಳಿದು ಚೆಕ್ ಮಾಡಿ ಮಗ ಪಾಸ್ ಆಗ್ಬೋದು ಅಂದಾಗ ಧೈರ್ಯ ಮಾಡಿ ಹಾಗೆ ಮುಂದೆ ಹೋದಷ್ಟು ಫುಲ್ಲು ಡೀಪ್ ಡೌನ್. ಹಾಗೆ ಒಂದು ಲ್ಯಾಂಡ್ ಮಾರ್ಕ್ ಹತ್ರ ಅವರು ಬಂದು ಮೀಟ್ ಆದರು. ಅಲ್ಲಿಂದ ಮತ್ತೆ ಬೆಟ್ಟ ಹತ್ತಿ ಹೋದ್ಮೇಲೆ ಕೊನೆಗೆ ಸ್ಟೇ ಸಿಕ್ತು. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಲೊಕೇಶನ್ ವಾಸ್ ರಿಯಲಿ ಅಮೇಝಿಂಗ್. ಈವನ್ ಇಟ್ ಈಸ್ ಜಸ್ಟ್ 10 kilometers ಫ್ರಮ್ ಡಾರ್ಜಿಲಿಂಗ್. ನಮಗೆ ಬರೋದಕ್ಕೆ 1.5 hour ಆಯಿತು. 8 ಗಂಟೆ ಅಷ್ಟೊತ್ತಿಗೆ ಹೋಮ್ ಸ್ಟೇ ಚೆಕ್ ಇನ್ ಮಾಡಿ ಫ್ರೆಶ್ ಆಗಿ ನಾನು ನನ್ನ ಫ್ರೆಂಡ್ ಪವನ್ ಒಂದೊಂದು 90 ಹಾಕ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. Day 5 ಅರ್ಲಿ ಮಾರ್ನಿಂಗ್ ಮೌಂಟ್ ಕಾಂಚನಜುಂಗ ಸನ್ರೈಸ್ ನೋಡಬೇಕು ಅಂತಾನೆ ಪರ್ಟಿಕ್ಯುಲರ್ಲಿ ಐ ಬುಕ್ ದಿಸ್ ಸ್ಟೇ. ಯೂಶಲಿ ಡಾರ್ಜಿಲಿಂಗ್ ಬರೋರು ಅರ್ಲಿ ಮಾರ್ನಿಂಗ್ ಟೈಗರ್ ಹಿಲ್ಗೆ ಹೋಗಿ ಅಲ್ಲಿ ಸನ್ರೈಸ್ ನೋಡ್ತಾರೆ. ಬಟ್ ಐ ಡೋಂಟ್ ವಾಂಟ್ ಟು ಗೋ ಇನ್ ದಟ್ ಕ್ರೌಡ್. ಸೊ ದಟ್ಸ್ ಐ ಬುಕ್ ದಿಸ್ ಸ್ಟೇ. ಸೊ ಐ ವಾಂಟ್ ಟು ಎಂಜಾಯ್ ಮೈ ಕಾಫಿ ಇನ್ ದ ಅರ್ಲಿ ಮಾರ್ನಿಂಗ್ ಬೈ ವಾಚಿಂಗ್ ಮೌಂಟ್ ಕಾಂಚನಜುಂಗ ಸನ್ರೈಸ್. ಲೈಫ್ ಟೈಮ್ ಸನ್ರೈಸ್ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಫ್ರೆಶ್ ಆಗಿ ತಿಂಡಿ ಮಾಡಿ ಅಲ್ಲಿಂದ ನಾವು ಟುವರ್ಡ್ಸ್ ಲಾಮಹಾಟಾಗೆ ಹೊರಟು. ಇಟ್ ಈಸ್ ಒನ್ ಮೋರ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಡಾರ್ಜಿಲಿಂಗ್ ಟುವರ್ಡ್ಸ್ ಗ್ಯಾಂಗ್ಟಾಕ್.
Lamahata is a small pine forest type ಅದು, so it's just an on the way place to visit. Darjeeling to Gangtok ಹೋಗ್ಬೇಕಾದ್ರೆ ತೀಸ್ತಾ ರಿವರ್ನ ಕ್ರಾಸ್ ಮಾಡಿ ಹೋಗಬೇಕು, and there is importantly a rafting. ಈ ತೀಸ್ತಾ ರಿವರ್ is a border for West Bengal and Sikkim. ನಾವು on the way ತೀಸ್ತಾ ರಿವರ್ ಹತ್ರ ಬಂದಾಗ ಆಕ್ಚುಲಿ ರಾಫ್ಟಿಂಗ್ ಮಾಡ್ತಾ ಇದ್ರು. ನಮ್ಮ ಹತ್ರ ಇನ್ನು ಟೈಮ್ ಇದೆ ಅಂತ ನಾವು ರಾಫ್ಟಿಂಗ್ ಹೊರಟ್ವಿ. ನಮ್ಮ ಕಾರ್ ಅಲ್ಲೇ ನಿಲ್ಸಿ ಅವ್ರ ಜೀಪಲ್ಲಿ ಹೋಗಬೇಕು. ರಿಟರ್ನ್ ನಾವು ನಮ್ಮ ಹತ್ರದ ಪಾಯಿಂಟ್ ಅಲ್ಲೇ ರಾಫ್ಟಿಂಗ್ ಎಂಡ್ ಆಗುತ್ತೆ. 4 ಜನಕ್ಕೆ ಸೇರಿ ಇಟ್ ವಾಸ್ ಅರೌಂಡ್ 2500 ಇನ್ಕ್ಲೂಡಿಂಗ್ ಫೋಟೋ ಆ್ಯಂಡ್ ವಿಡಿಯೋ. ಅಷ್ಟೊಂದು ವೇವ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಗುಡ್ ಆ್ಯಂಡ್ ವಾಟರ್ ವಾಸ್ ರಿಯಲಿ ಕೋಲ್ಡ್. ಟೈಮ್ ಇನ್ನು 4 o'clock ಆಗಿತ್ತು, ಬಟ್ ಆಲ್ರೆಡಿ ಸನ್ಸೆಟ್ ಸ್ಟಾರ್ಟ್ ಆಗೋಗಿತ್ತು. ಗ್ಯಾಂಗ್ಟಾಕ್ ವಾಸ್ ಜಸ್ಟ್ 50 kilometers away. ಐ ಮೀನ್ ಡಾರ್ಜಿಲಿಂಗ್ ಇಂದ ಗ್ಯಾಂಗ್ಟಾಕ್ ಜಸ್ಟ್ 90 kilometers, ಬಟ್ ಫುಲ್ ಘಾಟ್ ರೋಡ್ಸ್. Finally, around 6 o'clock, we reached green state of India, Sikkim. Guys, Sikkim is far better than West Bengal. Gangtok roads were so wide and clean, and both the city terrains are same. But look at here. Welcome to Sikkim. I booked Airbnb stay close to Mall Road because we can come by walk. Room ಅಲ್ಲಿ ಫ್ರೆಶ್ ಆಗಿ ಡೈರೆಕ್ಟ್ ಮಾಲ್ ರೋಡ್ಗೆ ಬಂದ್ವಿ ನಾವು. ದಿಸ್ ಈಸ್ ದ ಆ್ಯಕ್ಚುಯಲ್ ಮಾಲ್ ರೋಡ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ನೈಟ್ ಅಷ್ಟು ನ್ಯಾರೋ ಪಾತ್ರೆ ಫುಲ್ ಕಂಜೆಸ್ಟೆಡ್ ಇದ್ದಿದ್ದು ಡಾರ್ಜಿಲಿಂಗ್ ಮಾಲ್ ರೋಡ್ಗೂ ಫುಲ್ ವೈಡ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಗ್ಯಾಂಗ್ಟಾಕ್ ಮಾಲ್ ರೋಡ್ ನೋಡಿ ಯು ಆರ್ ರಿಯಲಿ ಸರ್ಪ್ರೈಸ್ಡ್. ಎಷ್ಟೊಂದು ಶಾಪಿಂಗ್ ಆಪ್ಷನ್ಸು, ಫುಡ್ ಆಪ್ಷನ್ಸು, ಗ್ಯಾಂಗ್ಟಾಕ್ ರಿಯಲಿ ಬ್ಲೂ ಅವರ್ ಮೈಂಡ್. ಮಾಲ್ ರೋಡ್ ಎಲ್ಲ ನೋಡಿದ ಮೇಲೆ ಅಷ್ಟು ಕೋಲ್ಡ್ ಇದ್ದರೂ ಚಿಲ್ಡ್ ಬಿಯರ್ ಕುಡಿದು ಊಟ ಮಾಡಿ ಡೇ 5 ಕಂಪ್ಲೀಟ್ ಮಾಡಿದ್ವಿ. ಇನ್ ದ ನೆಕ್ಸ್ಟ್ ಎಪಿಸೋಡ್ ಡೇ 6 and 7 ಹೇಗಿತ್ತು, ಇಂಡಿಯಾ ಚೈನಾ ಬಾರ್ಡರ್ ನಾಥೂಲಾ ಪಾಸ್ಗೆ ಸೆಲ್ಫ್ ಡ್ರೈವ್ ಈ ಪಾಸ್ ಹೇಗೆ ಸಿಗುತ್ತೆ, -4 degrees ಫ್ರೋಸನ್ ವಾಟರ್ ಫಾಲ್ಸ್, ಲೋ ಆಕ್ಸಿಜನ್, ಗ್ಯಾಂಗ್ಟಾಕ್ ಲೋಕಲ್ ಸೈಟ್ ಸೀಯಿಂಗ್, ಟ್ರೆಡಿಷನಲ್ ಡ್ರೆಸ್, ಲೋಕಲ್ ಡಿಶಸ್ ಎಲ್ಲ ತಿಂದು ಮುಗಿಸಿ ನಾರ್ತ್ ಸಿಕ್ಕಿಂ ಹೋಗೋ ಬದಲು ಮೇಘಾಲಯಗೆ ಓವರ್ ನೈಟ್ ಡ್ರೈವ್ ಮಾಡ್ಕೊಂಡು ಯಾಕೆ ಬಂದ್ವಿ ಅಂತ ಎಲ್ಲ ನೋಡೋಣ. ಅಂಟಿಲ್ ದೆನ್